ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಸೆಂಟ್ರಾಯ್ಡ್ ಮೇಲೆ. ಸೊ ನಮಗೆ ಒಂದು ಫಿಗರ್ ಅನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ ಒಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿರುವಂತಹ ಸೆಂಟ್ರಾಯ್ಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೆಂಟ್ರಾಯ್ಡ್ ವ್ಯಾಲ್ಯೂ ಅಂತಂದ್ರೇನು, ಈ ಒಂದು ಡಯಾಗ್ರಾಮಿನ ಸೆಂಟರ್ ಪಾಯಿಂಟ್. ಸೊ ಈಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಫಸ್ಟ್ ಶೇಪ್ಗಳು ಯಾವ್ಯಾವ ಇದಾವೆ ನೋಡಿ ಇಲ್ಲಿ. ಸೊ ಈ ತರ ಒಂದು ಲೈನ್ ಅನ್ನ ಹಾಕೊಂಡ್ರೆ ನಾವು, ಇದು ಒಂದು ರೆಕ್ಟ್ಯಾಂಗಲ್ ಆಯ್ತು. ನೆಕ್ಸ್ಟ್ ಇಲ್ಲೊಂದು ಲೈನ್ ಅನ್ನ ಹಾಕೊಂಡ್ರೆ ಇದು ಕೂಡ ಒಂದು ರೆಕ್ಟ್ಯಾಂಗಲ್ ಆಯ್ತು, ಇದು ಕೂಡ ಒಂದು ರೆಕ್ಟ್ಯಾಂಗಲ್ ಇದೆ. ಸೊ ಟೋಟಲ್ ನನಗೆ 3 ಡಿಫ್ರೆಂಟ್ ರೆಕ್ಟ್ಯಾಂಗಲ್ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಶೇಪ್ ಗಳನ್ನ ಬರ್ಕೊಂತ ಹೋಗೋಣ. ಸೊ ಟೋಟಲ್ ನನಗೆ 3 ಶೇಪ್ಗಳು ಕೊಟ್ಟಿರೋದು. ಸೊ 3 ಕೂಡ ಡಿಫ್ರೆಂಟ್ ಸೈಜ್ ಇರುವಂತಹ ರೆಕ್ಟ್ಯಾಂಗಲ್ ಗಳನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಮೊದಲನೇದು ಮೇಲ್ಗಡೆ ಇರುವಂತಹ ರೆಕ್ಟ್ಯಾಂಗಲ್ ಅನ್ನ ಬರ್ಕೊಂತೀನಿ. ನೆಕ್ಸ್ಟ್ ಮಿಡಲ್ ಅಲ್ಲಿ ಇರುವಂತಹ ರೆಕ್ಟ್ಯಾಂಗಲ್, ನೆಕ್ಸ್ಟ್ ಕೆಳಗಡೆ ಇರುವಂತಹ ರೆಕ್ಟ್ಯಾಂಗಲ್. ಸೊ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಸೊ ಸಪ್ರೇಟ್ ಆಗಿ ಬರ್ಕೊಂಡಾದ್ಮೇಲೆ ಅವುಗಳ ಬೇಸ್ ಮತ್ತೆ ಹೈಟ್ ಅನ್ನ ಬರಿತಾ ಹೋಗಿ. ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್ ಏನಿರುತ್ತಲ್ಲ ಅದನ್ನ ಬರಿತಾ ಹೋಗಿ. ನೋಡಿ ಇಲ್ಲಿ 90 ಸೆಂಟಿಮೀಟರ್ ಬಿಡ್ತಿರುವಂತದ್ದು 90 ಸೆಂಟಿಮೀಟರ್. ನೆಕ್ಸ್ಟ್ ಲೆಂತ್ ಏನಿರೋದು 20 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ 90 ಸೆಂಟಿಮೀಟರ್, ಇದಷ್ಟು ಕೂಡ ಇಲ್ಲಿಂದ ಇಲ್ಲಿವರೆಗೂ 90 ಸೆಂಟಿಮೀಟರ್. ನೆಕ್ಸ್ಟ್ ಇಷ್ಟೆಷ್ಟಿರೋದು 20 ಸೆಂಟಿಮೀಟರ್. ನೆಕ್ಸ್ಟ್ ಇಲ್ಲಿ 70 ಸೆಂಟಿಮೀಟರ್, ಇದೆಷ್ಟಿರೋದು 30 ಸೆಂಟಿಮೀಟರ್. ಸೊ ಇಷ್ಟ ಆಯ್ತಾ. ಈಗ ಏನ್ ಮಾಡಬೇಕು ಅಂತಂದ್ರೆ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏರಿಯಾನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ರೆಕ್ಟ್ಯಾಂಗಲ್ದು ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಇಷ್ಟೇ ಅಲ್ವಾ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್. ಸೊ 19 ಇಂಟು 20 ಇಲ್ಲಿ. ಸೊ 90 ಇಂಟು 20, 9 2s 18 ಆಗುತ್ತೆ 20. ಸೊ 1800. ಸೊ ಅದ್ರದ್ದು SI ಯೂನಿಟ್ ಎಲ್ಲಿ ಬರೀರಿ ಅಂತಂದ್ರೆ ಇಲ್ಲಿ ಬರೀತಾ ಹೋಗಿ, ಮೀಟರ್ ಸ್ಕ್ವೇರ್. ಸೊ ಮೀಟರ್ ಅಲ್ಲೋ ಕೊಟ್ಟಿರೋದು, ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ವ್ಯಾಲ್ಯೂ ಏನಾಗಿರುತ್ತೆ, ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. SI ಯೂನಿಟ್ ಅಲ್ಲಿ ಬರೆದ್ರೆ ಸಾಕು, ಇಲ್ಲೇನು ಬರೆಯುವಂತ ಅವಶ್ಯಕತೆ ಇಲ್ಲ. ಮತ್ತೆ ನೀವು ಇಲ್ಲಿ ನೋಡಿದ್ರೆ 20 ಇಂಟು 19 ಇದೆ, ಸೇಮ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ 1800. ನೆಕ್ಸ್ಟ್ ಏನಿರೋದು 30 ಇಂಟು 70. ಸೊ 70 ಇಂಟು 30 ಅಥವಾ 30 ಇಂಟು 70 ಎನಿಥಿಂಗ್. 7 3s 21 20. ಸೊ 2100. ಸೊ ಮೊದಲನೇ ಕಾಲಮ್ ಅಷ್ಟು ಆಯ್ತು. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈಗ ನಾನು ಈ ಒಂದು ಶೇಪ್ಗೆ ಅಂತಂದ್ರೆ ರೆಕ್ಟ್ಯಾಂಗಲ್ ಏನ್ ಬೇಕು ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಸೊ ಉಳಿದಿರುವಂತ ಶೇಪ್ಗಳು ಸರ್ಕಲ್ ಇರ್ಬೋದು, ಸೆಮಿ ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್, ಅವಕ್ಕೆಲ್ಲ ನಾನು ಸಪರೇಟ್ ವಿಡಿಯೋನ ಮಾಡಿದ್ದೀನಿ ಬರೀ ಫಾರ್ಮುಲಾಗಳದ್ದು. ಸೊ ಅದನ್ನ ನೀವು ನೋಡ್ತಾ ಹೋಗ್ಬೋದು. ಸೊ ಈಗ ನನಗೆ ಒಂದು ರೆಕ್ಟ್ಯಾಂಗಲ್ ಅನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ರೆಕ್ಟ್ಯಾಂಗಲ್ದು ಇದು ಸೆಂಟ್ರಾಯ್ಡ್ ಅಂತಂದ್ರೆ ಮಿಡ್ ಪಾಯಿಂಟ್ ಇದ್ದಂಗೆ. ಸೊ ಈಗ ಈ ಸೆಂಟ್ರಾಯ್ಡ್ ಇಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ಏನಂತ ಕರಿತೀವಿ, ವೈ ಅಂತ ಕರಿತಾ ಹೋಗ್ತೀವಿ. ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ನಾವು ಎಕ್ಸ್ ಅಂತ ಕರಿತೀವಿ. ಅಂತ ಅಂದ್ರೆ ಅಡ್ಡ ಇರುವಂತ ಡಿಸ್ಟೆನ್ಸ್ ಇಷ್ಟು ಎಕ್ಸ್, ಉದ್ದ ಇರುತ್ತಲ್ಲ ಅದು ಡಿಸ್ಟೆನ್ಸ್ ಇಷ್ಟು ವೈ. ಗೊತ್ತಾಯ್ತಾ, ಉದ್ದ ಡಿಸ್ಟೆನ್ಸ್ ನೋಡ್ತಾ ಇದ್ರೆ ವೈ, ಅಡ್ಡ ಡಿಸ್ಟೆನ್ಸ್ ಅನ್ನ ನೋಡ್ತಾ ಇದ್ರೆ ಎಕ್ಸ್. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಬೇಸ್ ಬೈ 2. ಅಂತಂದ್ರೆ ಇದು ಎಷ್ಟು ಬೇಸ್ ಇರುತ್ತಲ್ಲ ವ್ಯಾಲ್ಯೂ ಅದರ ಅರ್ಧಕ್ಕೆ. ಸೊ ಬೇಸ್ ಬೈ 2. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ, ಇದು ಅಷ್ಟು ಕೂಡ ಹೈಟ್ ಅಂತ ಅನ್ಕೊಳ್ಳಿ. ಸೊ ವೈ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಹೈಟ್ ಬೈ 2. ಗೊತ್ತಾಯ್ತಾ, ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಬೇಸ್ ಬೈ 2. ಇದು ಎಷ್ಟಿರುತ್ತೆ ಅದರ ಅರ್ಧ ಇರುತ್ತೆ. ವೈ ವ್ಯಾಲ್ಯೂ ಅಂತಂದ್ರೇನು, ಹೈಟ್ ಬೈ 2 ಅಂತಂದ್ರೆ ಇದಷ್ಟು ಎಷ್ಟಿರುತ್ತೆ ಅದರ ಅರ್ಧ ಇರುತ್ತೆ. ಸೊ ಆ ತರ ಸೇಮ್ ಕಾನ್ಸೆಪ್ಟ್ ಅನ್ನು ಇಲ್ಲಿ ಅಪ್ಲೈ ಮಾಡ್ತಾ ಬರ್ರಿ. ಆದ್ರೆ ಒಂದೊಂದೇ ರೆಕ್ಟ್ಯಾಂಗಲ್ಗೆ ಅಪ್ಲೈ ಮಾಡ್ತಾ ಬರಬೇಕು. ಸೊ ಈ 20 ಸೆಂಟಿಮೀಟರ್ ಅನ್ನ ಅಳಿಸಿರ್ತೀನಿ ಇವಾಗ. ಈಗ ನೋಡಿ ಇಲ್ಲಿ ಫಸ್ಟ್ ಈ ಒಂದು ಟ್ರಯಾಂಗಲ್ಗೆ ಮಿಡ್ ಪಾಯಿಂಟ್ ಅಥವಾ ಸೆಂಟ್ರಾಯ್ಡ್ ಇಲ್ಲಿ ಬರ್ತಾ ಹೋಗುತ್ತಾ. ಸೊ ಸೆಂಟ್ರಾಯ್ಡ್ ಅಲ್ಲಿ ಬಂತು ಅಂತಂದ್ರೆ ಆಕ್ಸಿಸ್ ಗಳಿಗೆ ಟಚ್ ಆಗೋ ರೀತಿ ಲೈನ್ ಅನ್ನ ಬರ್ಕೊಳ್ಳಿ. ನೋಡಿ ಇಲ್ಲಿ ವೈ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಒಂದ್ ಲೈನು, ಎಕ್ಸ್ ಆಕ್ಸಿಸ್ಗೆ ಟಚ್ ಆಗೋ ರೀತಿ ಒಂದ್ ಲೈನ್ ಅನ್ನ ನಾವು ಬರ್ಕೊಂಡಿದೀವಿ. ಈಗ ನಾನು ಹೇಳಿದ್ದೀನಿ ಅಡ್ಡ ಇರುತ್ತಲ್ಲ ಅದ್ರದ್ದು ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು, ಎಕ್ಸ್ ಅಂತ ಕರಿತಾ ಹೋಗ್ತೀವಿ. ಉದ್ದ ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನ ಏನಂತ ಕರಿತೀವಿ ನಾವು, ವೈ ಅಂತ ಕರಿತಾ ಹೋಗ್ತೀವಿ. ಸರಿನಾ, ಎಸ್. ಸೊ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ ನೋಡಿ, ಇಲ್ಲಿ ಬೇಸ್ ಎಷ್ಟಿದೆ ನನಗೆ 90 ಸೆಂಟಿಮೀಟರ್. ಇಲ್ಲಿಂದ ಇಲ್ಲಿವರೆಗೂ ಇರುವಂತದ್ದು ಟೋಟಲ್ 90 ಇದೆ. ಸೊ ಇದು ಅರ್ಧ ಮಾತ್ರ ಇರೋದು. ಸೊ 90 ಬೈ 2. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 90 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ ಎಷ್ಟಾಯ್ತು, 45 ಆಯ್ತು. ಸೊ 45 ಇಸ್ ದ ಎಕ್ಸ್ ವ್ಯಾಲ್ಯೂ. ಸೊ 45. ನೆಕ್ಸ್ಟ್ ವೈ ವ್ಯಾಲ್ಯೂ ಅಂತ ಬಂದಾಗ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅಷ್ಟನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಫಸ್ಟ್ ಇಷ್ಟು ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳೋಣ. ಸೊ ಇಲ್ಲಿ ಟೋಟಲ್ 20 ಇದೆ, ಅದರ ಹಾಫ್ ಇರುತ್ತೆ ಇಲ್ಲಿ ಅಲ್ವಾ. ಇಲ್ಲಿ ಟೋಟಲ್ 20 ಇದೆ, ಇದರ ಹಾಫ್ ಅಂತಂದ್ರೆ 20 ಹೋಲ್ ಡಿವೈಡೆಡ್ ಬೈ 2 whose value is equal to 10. ಸೊ ಇಲ್ಲಿ ಇಷ್ಟು 10 ಸೆಂಟಿಮೀಟರ್ ಆಯ್ತು. ಸೊ 10 ಪ್ಲಸ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 90 ಅಂತ ಕೊಟ್ಟಿದ್ದಾರೆ.
ಪ್ಲಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಡಿಸ್ಟೆನ್ಸ್ ಎಷ್ಟು 30. ನನಗೆ ಈ ಒಂದು ಪಾಯಿಂಟಿಂದ ಇಲ್ಲಿವರೆಗೂ ಇರುವಂಥ ಅಷ್ಟು ಡಿಸ್ಟೆನ್ಸ್ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿವರೆಗೂ ಟೋಟಲ್ 20 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಫ್ ಅಲ್ವಾ. ಸೊ 20/2 ಅಂತಂದರೆ 10 ಆಯಿತು ಇಲ್ಲಿಂದ ಇಲ್ಲಿವರೆಗೂ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ 90 + 30 ದಟ್ ಈಸ್ 120. ಸೊ 10 + 120 ಅಂತಂದರೆ ವ್ಯಾಲ್ಯೂ ಎಷ್ಟಾಯಿತು 130ನೇ ಆಯಿತು. ನೋಡಿ ಆ್ಯಡ್ ಮಾಡಿ 10 + 90 is 100, 100 + 30 ಅಂತಂದರೆ 130. ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ y ವ್ಯಾಲ್ಯೂ ಇಸ್ 130. ಎರಡನೇ ಟ್ರಯಾಂಗಲ್ ಅಲ್ಲಿ ಸೆಂಟರ್ ಇಲ್ಲಿರ್ತದೆ ಅಂತಂದ್ರೆ ಸೆಂಟ್ರಾಯ್ಡ್ ವ್ಯಾಲ್ಯೂ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಈ ಒಂದು ಆಕ್ಸಿಸ್ಗೆ ನಾವು ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು, ಮತ್ತೆ ಈ ಒಂದು ಆಕ್ಸಿಸ್ಗೂ ಕೂಡ ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ಸೊ ಅಡ್ಡ ಇದ್ರೆ ಅದನ್ನ ಏನಂತ ಕರಿತೀವಿ ಎಕ್ಸ್ ಅಂತ ಕರಿತೀವಿ. ಉದ್ದ ಡಿಸ್ಟೆನ್ಸ್ ಅನ್ನ ನಾವು ವೈ ಅಂತ ಕರಿತಾ ಹೋಗ್ತೀವಿ. ಸೊ ಈಗ ಎಕ್ಸ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ, ಇಲ್ಲೇನಿತ್ತು ಅದೇ ವ್ಯಾಲ್ಯೂ ಆಗಿರುತ್ತೆ. ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದಿತ್ತು 45 ಬಂದಿತ್ತು. ಇಲ್ಲೂ ಕೂಡ ನನಗೆ 45 ಇರುತ್ತೆ, ಇಲ್ಲೂ ಕೂಡ ನನಗೆ 45 ಇರುತ್ತೆ. ಅಂತಂದ್ರೆ ಈ ಒಂದು ಆಕ್ಸಿಸ್ ಲೈನ್ ಇಂದ ಈ ಒಂದು ಮಿಡ್ ಪಾಯಿಂಟ್ ಅಥವಾ ಸೆಂಟ್ರಾಯ್ಡ್ಗೆ ಇರುವಂತ ಡಿಸ್ಟೆನ್ಸ್ ಅನ್ನೇ ಕ್ಯಾಲ್ಕುಲೇಟ್ ಮಾಡೋದು. ಸೊ ಟೋಟಲ್ 90 ಇದೆ. ಸೊ 90ಲಿ ಅರ್ಧ ಅಂತ ಬಂದಾಗ ಏನಾಗುತ್ತೆ ನನಗೆ ಇಲ್ಲೂ ಕೂಡ 45 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಈ ಒಂದು ಟ್ರಯಾಂಗಲ್ಗೂ ಕೂಡ ಎಕ್ಸ್ ವ್ಯಾಲ್ಯೂ ಏನು ಬಂದಿರುತ್ತೆ 45 ಬರ್ತಾ ಇರುತ್ತೆ. ಸರಿನಾ? ಯಾಕಂದ್ರೆ ಈ ಸೆಂಟರ್ ಪಾಯಿಂಟ್ ಆಲ್ಮೋಸ್ಟ್ ಇಲ್ಲೇ ಬರೋದು ಎಲ್ಲದಕ್ಕೂ ಕೂಡ ಎಲ್ಲ ಟ್ರಯಾಂಗಲ್ಗೆ. ಸೊ ಎಲ್ಲ ಟ್ರಯಾಂಗಲಿನ ಸೆಂಟ್ರಾಯ್ಡ್ ಇಂದ ಈ ಒಂದು ಆಕ್ಸಿಸ್ಗೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ ಎಕ್ಸ್ ದಟ್ ಈಸ್ 45. ನಾವು ಕಂಡು ಹಿಡ್ಕೊಂಡಲ್ಲ ಇಲ್ಲಿ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಸೊ 45 ಅಂತ ಬರಿತಾ ಹೋಗಿ. ನೆಕ್ಸ್ಟ್ ವೈ ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿಂದ ಇಷ್ಟು ಪ್ಲಸ್ ಇಷ್ಟು. ಸೊ ಸೆಂಟ್ರಾಯ್ಡ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇಲ್ಲಿ ಟೋಟಲ್ 90 ಸೆಂಟಿಮೀಟರ್. ಸೊ ಈ ವ್ಯಾಲ್ಯೂ ಏನಾಗಿರುತ್ತೆ 90/2 ಆಗಿರುತ್ತೆ. 90 ಹೋಲ್ ಡಿವೈಡೆಡ್ ಬೈ 2 ಅಲ್ವಾ. ರೆಕ್ಟಾಂಗಲ್ ಪ್ರಕಾರ ಎಲ್ಲದೂ ಕೂಡ ಹಾಫ್ ಆಗುತ್ತೆ ನೋಡಿ. 8/2 ಬೇಸ್ ಬೈ 2. ಸೊ ಎರಡು ಕೂಡ ಅರ್ಧ ಆಗೋದು. ಸೊ ಟೋಟಲ್ ಎಷ್ಟಿದೆ 90 ಇದೆ. ಸೊ 90/2 ಆಗುತ್ತೆ. ವ್ಯಾಲ್ಯೂ ಎಷ್ಟಾಯಿತು 45. ಸೊ ಇಲ್ಲಿಂದ ಇಲ್ಲಿವರೆಗೂ 45. ಬಟ್ ನನಗೆ ಈ ಆಕ್ಸಿಸ್ ವರ್ಗು ಕೂಡ ಲೆಂತ್ ವ್ಯಾಲ್ಯೂ ಬೇಕಾಗುತ್ತೆ. ಸೊ ಎಷ್ಟಾಯಿತು 45 ಪ್ಲಸ್ ಇದೆಷ್ಟಿರೋದು 30 ಇದೆ. ಸೊ 45 + 30. ಸೊ 45 + 30 ಅಂತಂದರೆ ವ್ಯಾಲ್ಯೂ ಎಷ್ಟಾಯಿತು 75 ಆಯಿತು. ಸೊ ಇಲ್ಲಿ 75 ಅಂತ ಬರೀರಿ. ನೆಕ್ಸ್ಟ್ ಲಾಸ್ಟ್ ಟ್ರಯಾಂಗಲ್. ಸೊ ಇದಕ್ಕೆ ಸೆಂಟ್ರಾಯ್ಡ್ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ಡಿಸ್ಟೆನ್ಸ್ ವೈ. ನೆಕ್ಸ್ಟ್ ಈ ಒಂದು ಆಕ್ಸಿಸ್ಗೆ ಇರುವಂಥ ಡಿಸ್ಟೆನ್ಸ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎಲ್ಲರಿಗೂ ಕೂಡ ಸೇಮ್ ಇದೆ ಅಂತ ನಾನು ಆಲ್ರೆಡಿ ಹೇಳಿದೆ. ಯಾಕಂತಂದ್ರೆ ಸೇಮ್ ಡಿಸ್ಟೆನ್ಸ್ ಬರುವಂಥದ್ದು ಎಕ್ಸ್ ಆಕ್ಸಿಸ್ ಜೊತೆಗೆ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ ನಮಗೆ 45ನೇ ಇರುತ್ತದೆ. ನೆಕ್ಸ್ಟ್ ವೈ ವ್ಯಾಲ್ಯೂ ಎಷ್ಟು ಜಸ್ಟ್ ಇಷ್ಟು ಮಾತ್ರ ಬೇಕಾಗಿರೋದು ನನಗೆ. ಸರಿನಾ? ಟೋಟಲ್ 30 ಇದೆ. ಸೊ 30 ಡಿವೈಡೆಡ್ ಬೈ 2 ಅರ್ಧ ಮಾತ್ರ ಬೇಕಾಗಿರೋದು. 30 ಹೋಲ್ ಡಿವೈಡೆಡ್ ಬೈ 2 ವ್ಯಾಲ್ಯೂ ಎಷ್ಟಾಯಿತು 15. ಸೊ ಈಗ ನಮಗೆ ಎಲ್ಲ ಏರಿಯಾ ವ್ಯಾಲ್ಯೂಸು ಎಕ್ಸ್ ವ್ಯಾಲ್ಯೂಸು ವೈ ವ್ಯಾಲ್ಯೂಸ್ ಗೊತ್ತಾಗಿರೋದ್ರಿಂದ ಈಸಿ ಆಗ್ತಾ ಹೋಗುತ್ತೆ ನಮಗೆ ಕ್ಯಾಲ್ಕುಲೇಷನ್ಸು. ನೋಡಿ ಸಿಂಪಲ್ ಏನಿಲ್ಲ, ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಇವುಗಳು ಏನಾಗಿರ್ತವೆ ಸೆಂಟಿಮೀಟರ್ ಆಗಿರ್ತವೆ ಎಕ್ಸ್ ಮತ್ತು ವೈ ವ್ಯಾಲ್ಯೂಸ್. ನನಗೆ ಬೇಕಾಗಿರೋದೇನು ಎ ಎಕ್ಸ್ ವ್ಯಾಲ್ಯೂಸ್ ಮತ್ತು ಎ ವೈ ವ್ಯಾಲ್ಯೂಸ್. ಎ ಎಕ್ಸ್ ಅಂತಂದರೆ ಸಿಂಪಲ್ ಏರಿಯಾ ಇಂಟು ಎಕ್ಸ್ ವ್ಯಾಲ್ಯೂಸ್. ಎ ವೈ ವ್ಯಾಲ್ಯೂಸ್ ಅಂತಂದರೆ ಏರಿಯಾ ಇಂಟು ವೈ ವ್ಯಾಲ್ಯೂಸ್ ಆ ಥರ. ಸೊ ಎ ಎಕ್ಸ್ ವ್ಯಾಲ್ಯೂನ ಫಸ್ಟ್ ಕಂಡುಹಿಡಿಯೋಣ. ಸೊ ಏರಿಯಾ ಇಂಟು ಎಕ್ಸ್ ಅಲ್ವಾ. ಸೊ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಇಂಟು ಸೆಂಟಿಮೀಟರ್ ಆಗುತ್ತೆ. ಸೊ ವ್ಯಾಲ್ಯೂ ಏನಾಯಿತು ಸೆಂಟಿಮೀಟರ್ ಕ್ಯೂಬ್ ಎಸ್ ಐ ಯೂನಿಟ್. ಸೆಂಟಿಮೀಟರ್ ಸ್ಕ್ವೇರ್ ಇಂಟು ಸೆಂಟಿಮೀಟರ್ ಮಾಡ್ತಾ ಇರೋದು. ಸೊ ಸೆಂಟಿಮೀಟರ್ ಕ್ಯೂಬ್. ಈಗ ಇವೆರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ. ಎ ಇಂಟು ಎಕ್ಸ್ 1800 ಇಂಟು 45. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 81000. ನೆಕ್ಸ್ಟ್ 1800 ಇಂಟು 45 ಸೇಮ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ 81000. 2100 ಇಂಟು 45 2100 ಇಂಟು 45. ಸೊ ವ್ಯಾಲ್ಯೂ ಎಷ್ಟು ಬಂತು 94500. ನೆಕ್ಸ್ಟ್ ಎ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎ ವೈ ಅಂತ ಅಂದ್ರೇನು ಏರಿಯಾ ಇಂಟು ವೈ. ಸೊ 1800 ಇಂಟು 130 1800 ಇಂಟು 130. ಸೊ ವ್ಯಾಲ್ಯೂ ಎಷ್ಟು ಬಂತು 2,34,000. ನೆಕ್ಸ್ಟ್ ಏರಿಯಾ ಇಂಟು ವೈ ವ್ಯಾಲ್ಯೂ ದಟ್ ಈಸ್ 1800 ಇಂಟು 75. ಸೊ ಎಷ್ಟು ಬಂತು 1,35,000. ನೆಕ್ಸ್ಟ್ 2100 ಇಂಟು 15. ಸೊ 31,500. ಈಗ ಏನು ಮಾಡಬೇಕು ಅಂತಂದರೆ ಏರಿಯಾ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದರೆ ಆ್ಯಡ್ ಮಾಡಿ ಇಲ್ಲಿ ವ್ಯಾಲ್ಯೂ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಎ ವೈ ವ್ಯಾಲ್ಯೂಸ್ ಅಷ್ಟನ್ನು ಆ್ಯಡ್ ಮಾಡಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಎ ಎಕ್ಸ್ ವ್ಯಾಲ್ಯೂಸನ್ನು ಅಷ್ಟನ್ನು ಕೂಡ ಆ್ಯಡ್ ಮಾಡಿ ಬರೀಬೇಕು. ಸೊ ಏನಾಗುತ್ತೆ ವ್ಯಾಲ್ಯೂ 1800 + 1800 + 2100. 1800 + 1800 + 2100. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 5700. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂಸ್ ಎಷ್ಟಾಗುತ್ತೆ 81,000 + 81,000 + 94,500. ಸೊ ವ್ಯಾಲ್ಯೂ ಎಷ್ಟಾಯಿತು ನಮಗೆ 2,56,500. ನೆಕ್ಸ್ಟ್ ಇಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ 2,34,000 +
1,35,000 ಪ್ಲಸ್ 31,500. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 4,05,000. ಸೊ ಈಗ ಈ ವ್ಯಾಲ್ಯೂಗಳನ್ನು ಇಟ್ಕೊಂಡು ನಾವು ಸೆಂಟ್ರಾಯ್ಡ್ ವ್ಯಾಲ್ಯೂಗಳನ್ನು ಕಂಡುಹಿಡಿಬೋದು. ಸೊ ಇಷ್ಟನ್ನ ಅಳಿಸಿರ್ತೀನಿ ನಾನು. ಈಗ ಸೆಂಟ್ರಾಯ್ಡ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡೋದು, ಸಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಕಾಮ ವೈ ಬಾರ್. ಸೊ ಈ ತರ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎಕ್ಸ್ ಬಾರ್ ಮತ್ತೆ ವೈ ಬಾರ್ ವ್ಯಾಲ್ಯೂ ಬೇಕಲ್ವಾ. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಏನು ಸಮೇಷನ್ ಆಫ್ ಎ ಎಕ್ಸ್ ಅಂತಂದ್ರೆ ಇಲ್ಲಿ ಆಡ್ ಮಾಡಿರುವಂತ ವ್ಯಾಲ್ಯೂ ಹೋಲ್ ಡಿವೈಡೆಡ್ ಬೈ ಎ ವ್ಯಾಲ್ಯೂ. ಸೊ ವ್ಯಾಲ್ಯೂಸ್ ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ, 2,56,500 ಹೋಲ್ ಡಿವೈಡೆಡ್ ಬೈ 5,700. ಸೊ 2 ಕ್ಯಾನ್ಸಲ್ ಆಗಿ ಹೋಗ್ತವೆ. ಉಳಿದಿರೋದನ್ನ ಕ್ಯಾಲ್ಕುಲೇಟ್ ಮಾಡಿ, 2,565 ಹೋಲ್ ಡಿವೈಡೆಡ್ ಬೈ 57. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 45. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ 45. ನೆಕ್ಸ್ಟ್ ವೈ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ವೈ ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ಎ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ. ಸೊ ವೈ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎ ವೈ ವ್ಯಾಲ್ಯೂ ಏನು ಬಂದಿದೆ ನಮಗೆ 4,05,000 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 5,700. ಸೊ 2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಾಂದ್ರೆ ಮಾಮೂಲಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಏನಾಗಲ್ಲ. ಸೊ 4,105 ಉಳ್ಕೊಂತು. ಸೊ 4,005 ಉಳ್ಕೊಂತು ಹೋಲ್ ಡಿವೈಡೆಡ್ ಬೈ 57. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 70.26. ಸೊ ವೈ ಬಾರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 70.26. ಸೊ ಇವಾಗ ಈ ಜಾಗದಲ್ಲಿ ಬರೀ ಸಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ವ್ಯಾಲ್ಯೂ ಏನು 45 ಕಾಮ ವೈ ಬಾರ್ ವ್ಯಾಲ್ಯೂ ಏನು ಬಂತು 70.26. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಈ ಒಂದು ಟೇಬಲ್ಗೆ ವ್ಯಾಲ್ಯೂಗಳನ್ನು ಫಿಲ್ ಮಾಡ್ತಾ ಹೋಗಿ, ಒಂದು 2-3 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗಿ, ಮತ್ತೆ ಫಾರ್ಮುಲಾಗಳದ್ದು ನಾನು ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋನು ಕೂಡ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಪ್ಲೇಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.